ಗವರ್ನರ್ ಅವರ ಕಾರ್ಯವೈಖರಿಯ ಬಗ್ಗೆ ಮೊನ್ನೆಯಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ನಿರ್ಧಾರದ ಹಿಂದೆ, ನಿರ್ಣಯದ ಹಿಂದೆ ಬಿಜೆಪಿಯ ಷಡ್ಯಂತ್ರ ಇದೆ ಅನ್ನುವಂಥ ಆರೋಪ. ಬಿಜೆಪಿ ಇಲ್ಲದನ್ನು ಸೃಷ್ಟಿ ಮಾಡಿ ಆಡಳಿತವನ್ನು ದಾರಿ ತಪ್ಪಿಸ್ತಾ ಇದೆ. ಕಾನೂನು ಪ್ರಕ್ರಿಯೆಯನ್ನು ಗೌರವಿಸೋದು ಹೀಗೆ ವರ್ತಿಸಲ್ಲ. ಕಾನೂನು ಹೋರಾಟದಲ್ಲಿ ನಮಗೆ ಗೆಲುವು ಸಿಕ್ಕೇ ಸಿಗುತ್ತೆ. ರಾಜ್ಯಪಾಲರು ಈ ರೀತಿ ವರ್ತಿಸಿರೋದು ರಾಜಕೀಯ ಪ್ರೇರಿತ ಅಂತ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಮತ್ತು ಶಾಸಕ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಯಾವ ಸಂದರ್ಭದಲ್ಲಿ ಕಳೆದ 30 ವರ್ಷದ ಇತಿಹಾಸ ಇರುವಂತಹ ಈ ಒಂದು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಅಂತ ಕೂಡ ಹೇಳಕ್ಕಾಗಲ್ಲ. 1992ನೇ ಇಸ್ವಿನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ ಆ ಜಾಗಕ್ಕೆ, ದೇವನೂರು 3ನೇ ಬಡಾವಣೆಗೆ. ಅಲ್ಲಿಂದ ಡಿನೋಟಿಫಿಕೇಶನ್ ಇಂದ ಹಿಡಿದು ಅದನ್ನ ಖರೀದಿಯಿಂದ ಹಿಡಿದು ಕನ್ವರ್ಷನ್ ಇಂದ ಹಿಡಿದು ದಾನಪತ್ರದಿಂದ ಹಿಡಿದು ನಂತರ ಮೂಡಾನವರು ಪರಿಹಾರ ಕೊಡೋದ್ರಿಂದ ಹಿಡಿದು ಇದಕ್ಕೆ 30 ವರ್ಷ, ಇನ್ನು 2022 ಅಂತ ತಗೊಂಡ್ರೆ ಈ 30 ವರ್ಷಗಳ ಸುದೀರ್ಘವಾದಂಥ ಇತಿಹಾಸ ಇರುವಂಥ ಈ ಒಂದು ಫೈಲನ್ನು ಯಾವತ್ತೂ ಮುಖ್ಯಮಂತ್ರಿಗಳ ಮನೆಯ ಬಾಗಿಲ ಅಥವಾ ಅವರ ಆಫೀಸ್ ಕಚೇರಿ ಬಾಗಿಲ ಹತ್ರ ಯಾರು ಬಂದಿದೆ ಅಂತ ತೋರಿಸ್ತೀವಿ. ಒಂದೇ ಒಂದು ಪತ್ರ ಅಥವಾ ಒಂದು ಪೇಪರ್ ಈ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಸಚಿವರಾಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಶಾಸಕರಾಗಿದ್ದಾಗ, ಮಾಜಿ ಶಾಸಕರಾಗಿದ್ದಾಗ ಯಾವ್ಯಾವ ಸಂದರ್ಭದಲ್ಲಿ ಅವರು ಯಾವ್ಯಾವ ಸಾರ್ವಜನಿಕ ಹುದ್ದೆಗಳನ್ನು ಅಲಂಕರಿಸಿದ್ರು ಆ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳೋದು ಒಂದೇ ಒಂದು ಉದಾಹರಣೆಯನ್ನು ತೋರಿಸಲಿ. ನಾನು ಅವ್ರ ಜೊತೆ ಧ್ವನಿಗೂಡಿಸ್ತೀನಿ. ಅವ್ರೇನು ಕೇಳ್ತಾ ಇದ್ದಾರಲ್ಲ ಇವತ್ತು, ನಾನು ಅವ್ರ ಜೊತೆ ಧ್ವನಿಗೂಡಿಸ್ತೀನಿ. ಸುಮ್ಮನೆ ಇಲ್ಲದನ್ನು ಮಾಡಿ ಸೃಷ್ಟಿಯನ್ನು ಮಾಡಿ ಬರೀ ಅವ್ರಿಗೆ ಯಾವತ್ತು ಈಗ ತಾತ್ಕಾಲಿಕವಾಗಿ ರಾಜಕೀಯವಾಗಿ ಲಾಭ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಡೀ ಕಾನೂನಾತ್ಮಕ ಆಡಳಿತ, ರೂಲ್ ಆಫ್ ಲಾ ಸೊಸೈಟಿ ಇದು, ಅದನ್ನೇ ದಾರಿ ತಪ್ಪಿಸುವಂಥ ಕೆಲಸಕ್ಕೆ ಇವ್ರು ಕೈ ಹಾಕಿದಾರಲ್ಲ, ಇದು ತಪ್ಪು. 0 ಇದ್ರೂ ಅದನ್ನು 10 ಮಾಡ್ಬೋದು. ಮೈನಸ್ ಇದೆ, ಇದ್ರ ಏನೂ ಇಲ್ಲ. ಏನೂ ಇಲ್ದಿರೋ ಪ್ರಕರಣ ಈ ಮಟ್ಟಕ್ಕೆ ತಗೊಂಡೋಗಿ, ಜಾತ್ರೆ ತಗೊಂಡೋಗಿ ಅಲ್ಲಿಗೆ ನಾವು ಇವತ್ತು ಹೋರಾಟ ಮಾಡಿ ಗವರ್ನರ್ ಕಚೇರಿಯನ್ನು ದುರ್ಬಳಿಸಿ ಈ ಥರ ಮಾಡ್ತಾ ಇರೋವಂಥದ್ದನ್ನ ಈಗ ಜನರ ನಗೆಪಾಟ್ಲಿಗೆ ಅವರೆಲ್ಲ ಗುರಿಯಾಗಿದ್ದಾರೆ. ಇದನ್ನು ಕಾನೂನು ಪ್ರಕ್ರಿಯೆಯಲ್ಲಿ ನಾವು ವಿಶ್ವಾಸ ಇದ್ದಾಗ ಅವರಂತೆ ವರ್ತಿಸಬಾರ್ದು, ಅವರಂತೆ ನಡ್ಕೋಬಾರ್ದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಆ ಥರ ಅವ್ರ ಥರ ಮಾತಾಡೋಕ್ಕೆ ಹೋಗೋದಿಲ್ಲ. ಮೊನ್ನೆ ಏನೋ ಹೇಳಿದ್ದೇನೆ, ನನ್ನ ಮೇಧಾವಿ ಇದೆಲ್ಲ ಏನು ಭಾಷೆ ಅಲ್ಲ. ನಾನು ವಕೀಲ, 27 ವರ್ಷ ನಾನು ಇವರೇ ಹಿರಿಯ ವಕೀಲನ ಕೆಲಸ ಮಾಡಿದ್ದೀನಿ, ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದೀನಿ. ನನಗೆ ಕಾನೂನು ಏನು ಅರ್ಥ ಆಗ್ತದೆ ಅದನ್ನು ನಾನು ತಿಳಿಸ್ತೀನಿ, ಹೇಳ್ತೀನಿ. ಬರಲಿ ಬೇಕಾದ್ರೆ ಡಿಬೇಟ್ಗೆ, ಯಾರಿಗೆ ಕಾನೂನು ಗೊತ್ತಿದೆ, ಯಾರಿಗೆ ಕಾನೂನು ಗೊತ್ತಿಲ್ಲ ಅಂತ ಜನರು ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಏನೋ ಮಾತಾಡೋದು, ಬಾಯಿಗೆ ಬಂದಾಗ ಎಲ್ಲವನ್ನ ರಾಜಕೀಕರಣ ಮಾಡುವಂಥದ್ದು ಇದೆಯಲ್ಲ, ಇದು ಭಾಳ ಕೆಳಮಟ್ಟದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.